ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕತೆ ಕೇಳೋಣ. ಇದು ಸಮುದ್ರದ ಗರ್ಭದಿಂದಲೇ ಹುಟ್ಟಿದ ಒಂದು ಅದ್ಭುತ ಪೌರಾಣಿಕ ನಗರದ ಕತೆ. ಆ ನಗರವೇ ದ್ವಾರಕೆ. ಆದ್ರೆ ಇಷ್ಟು ಭವ್ಯವಾದ ಒಂದು ನಗರವನ್ನ ಕಟ್ಟೋ ಅವಶ್ಯಕತೆ ಯಾಕೆ ಬಂತು? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಅದರ ಹಿಂದಿನ ಸಂಕಟವನ್ನ ತಿಳಿಯಬೇಕು. ಯೋಚನೆ ಮಾಡಿ, ಒಬ್ಬ ದೈವಾಂಶ ಸಂಭೂತ ತನ್ನ ಸ್ವಂತ ನೆಲವನ್ನೇ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ಯಾಕೆ ಬಂದಿರಬಹುದು? ಈ ಕಥೆಯ ಆರಂಭ ಸೃಷ್ಟಿಯಿಂದಲ್ಲ, ಬದಲಿಗೆ ವಿನಾಶದಿಂದ. ಎಲ್ಲವೂ ಶುರುವಾಗಿದ್ದು ಮಥುರಾ ನಗರಿಯಲ್ಲಿ. ನೋಡಿ, ಯಾವಾಗ ಶ್ರೀಕೃಷ್ಣ ಕಂಸನನ್ನ ಸಂಹಾರ ಮಾಡ್ತಾನೋ ಆಗ ಕಂಸನ ಮಾವ ಜರಾಸಂಧ ಸೇಡಿನ ಕಿಚ್ಚಿನಿಂದ ಕುದಿಯಲು ಶುರು ಮಾಡ್ತಾನೆ. ಅವನು ಮಥುರೆಯ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಸಾರಿ ದಾಳಿ ಮಾಡ್ತಾನೆ. ಪ್ರತಿ ಸಲನೂ ಕೃಷ್ಣನ ಸೈನ್ಯ ಗೆಲ್ತಿತ್ತು ನಿಜ, ಆದರೆ ಈ ನಿರಂತರ ಯುದ್ಧಗಳಿಂದಾಗಿ ಮಥುರೆಯ ಸಾಮಾನ್ಯ ಜನರ ಬದುಕು ಮಾತ್ರ ನರಕ ಆಗಿ ಹೋಗಿತ್ತು. ಅವರು ಸುಸ್ತಾಗಿ ಹೋಗಿದ್ರು, ಸಂಪೂರ್ಣವಾಗಿ ಬಳಲಿ ಹೋಗಿದ್ರು. ಅವರ ಜೀವನದಲ್ಲಿ ಶಾಂತಿನೇ ಇರಲಿಲ್ಲ. ಈ ಪರಿಸ್ಥಿತಿಯನ್ನ ನೋಡಿದ ಶ್ರೀಕೃಷ್ಣನಿಗೆ ಅರ್ಥವಾಗುತ್ತೆ, ತನ್ನ ಜನರಿಗೆ ಬರೀ ಗೆಲುವು ಮುಖ್ಯ ಅಲ್ಲ, ಅವರಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ. ಇದೇ ಒಬ್ಬ ನಾಯಕನ ನಿಜವಾದ ಜವಾಬ್ದಾರಿ. ಇದಕ್ಕಾಗಿಯೇ ಅವನು ಒಂದು ದೊಡ್ಡ ಮಹತ್ವದ ನಿರ್ಧಾರ ತಗೊಳ್ತಾನೆ: ಮಥುರೆಯನ್ನೇ ಬಿಟ್ಟು ಹೋಗೋದು. ಹಾಗಾದ್ರೆ ಪರಿಹಾರ ಎಲ್ಲಿದೆ? ಅದು ಭೂಮಿ ಮೇಲೆ ಇರಲಿಲ್ಲ. ಬದಲಿಗೆ ಯಾವ ಶತ್ರು ಕೂಡ ಸುಲಭವಾಗಿ ತಲುಪೋಕೆ ಆಗದಂಥ ಒಂದು ಜಾಗದಲ್ಲಿತ್ತು. ಅದುವೇ ಸಮುದ್ರದ ಮಧ್ಯ. ದ್ವಾರಕೆಯ ನಿರ್ಮಾಣ ಅನ್ನೋದು ಸಾಮಾನ್ಯ ಕಟ್ಟಡ ಕಟ್ಟಿದ ಹಾಗಲ್ಲ, ಅದೊಂದು ಅಕ್ಷರಶಃ ದೈವಿಕ ಪವಾಡ. ಇದು 3 ಹಂತಗಳಲ್ಲಿ ನಡೆದುಹೋಯಿತು. ಮೊದಲಿಗೆ ಶ್ರೀಕೃಷ್ಣ ಸಮುದ್ರದೇವನಲ್ಲಿ ಜಾಗ ಕೇಳಿದ. ಸಮುದ್ರದೇವ ಒಪ್ಪಿ ನೀರನ್ನ ಹಿಂದಕ್ಕೆ ಸರಿಸಿ ಭೂಮಿಯನ್ನ ಕೊಟ್ಟ. ಆಮೇಲೆ ದೇವಶಿಲ್ಪಿ ವಿಶ್ವಕರ್ಮ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಇಡೀ ನಗರವನ್ನೇ ನಿರ್ಮಿಸ್ಬಿಟ್ಟ. ಹೀಗೆ ಸಮುದ್ರದ ಅಲೆಗಳಿಂದ ಎದ್ದು ಬಂದ ಆ ನಗರ ಸಾಮಾನ್ಯವಾದದ್ದಾಗಿರಲಿಲ್ಲ. ಅದು ರಕ್ಷಣೆ, ವಿನ್ಯಾಸ ಮತ್ತು ಸಂಪತ್ತಿನ ಒಂದು ಅದ್ಭುತ ಸಂಗಮ. ಹಾಗಾದ್ರೆ ಆ ಸ್ವರ್ಣ ನಗರಿಯಲ್ಲಿ ಜೀವನ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅದರ ವೈಶಿಷ್ಟ್ಯಗಳೇ ಅದಕ್ಕೆ ಸ್ವರ್ಣದ್ವಾರಕೆ ಅಂತ ಹೆಸರು ತಂದುಕೊಟ್ಟಿದ್ದು. ಮೊದಲನೇದಾಗಿ ರಕ್ಷಣೆ. ಸಮುದ್ರದ ಮಧ್ಯ ಇದ್ದಿದ್ರಿಂದ ಇದೊಂದು ನೈಸರ್ಗಿಕ ಕೋಟೆಯಾಗಿತ್ತು. ಯಾರು ಸುಲಭವಾಗಿ ದಾಳಿ ಮಾಡಕ್ಕೆ ಆಗ್ತಿರ್ಲಿಲ್ಲ. ಇನ್ನು ವಿನ್ಯಾಸದ ಬಗ್ಗೆ ಹೇಳ್ಬೇಕಂದ್ರೆ ಅಗಲವಾದ ರಸ್ತೆಗಳು, ಕಣ್ಣು ಹಾಯಿಸಿದಲ್ಲೆಲ್ಲ ಹಚ್ಚ ಹಸಿರಾದ ಉದ್ಯಾನವನಗಳು, ತಿಳಿಯಾದ ಸರೋವರಗಳು, ಹೀಗೆ ಎಲ್ಲವೂ ಸುಂದರವಾಗಿತ್ತು. ಇನ್ನು ಆ ನಗರ ಎಷ್ಟು ದೊಡ್ಡದಿತ್ತು, ಎಷ್ಟು ಭವ್ಯವಾಗಿತ್ತು ಅಂತ ಊಹಿಸ್ಕೊಳ್ಳಿ. ಪುರಾಣಗಳ ಪ್ರಕಾರ ಆ ನಗರದೊಳಗೆ ಬರೋಬ್ಬರಿ 9 ಲಕ್ಷಕ್ಕೂ ಹೆಚ್ಚು ಅರಮನೆಗಳಿದ್ವಂತೆ. ಇದನ್ ಕೇಳಿದ್ರೇನೆ ಆಶ್ಚರ್ಯ ಆಗುತ್ತಲ್ವಾ? ಇದು ಕೇವಲ ಒಂದು ನಗರ ಆಗಿರ್ಲಿಲ್ಲ, ಅದೊಂದು ಚಿನ್ನದ ಸಾಮ್ರಾಜ್ಯವೇ ಆಗಿತ್ತು. ಅಲ್ಲಿನ ಶ್ರೀಮಂತಿಕೆ ಬರೀ ಅರಮನೆಗಳಿಗೆ ಸೀಮಿತ ಆಗಿರಲಿಲ್ಲ. ಕತೆಗಳ ಪ್ರಕಾರ ಅಲ್ಲಿನ ಪ್ರತಿಯೊಂದು ಸಾಮಾನ್ಯ ಮನೆಯ ಗೋಡೆಗಳು ಕೂಡ ಚಿನ್ನ, ಬೆಳ್ಳಿಯಿಂದ ಹೊಳಿತಿದ್ವಂತೆ. ಮನೆಗಳ ಬಾಗ್ಲುಗಳನ್ನ ಅಮೂಲ್ಯವಾದ ರತ್ನಗಳಿಂದ ಅಲಂಕಾರ ಮಾಡಲಾಗ್ತಿತ್ತಂತೆ. ಇದೇ ನಗರದಲ್ಲಿ, ಇದೇ ವೈಭವದ ಮಧ್ಯೆ ಶ್ರೀಕೃಷ್ಣನಿಗೆ ಒಂದು ಹೊಸ ಹೆಸರು ಬಂತು: ದ್ವಾರಕಾಧೀಶ್, ಅಂದ್ರೆ ದ್ವಾರಕೆಯ ಒಡೆಯ. ನೋಡಿ, ಮಥುರೆಯಲ್ಲಿ ಅವನು ರಾಜನಾಗಿರ್ಲಿಲ್ಲ, ಒಬ್ಬ ರಾಜಕುಮಾರ ಅಷ್ಟೇ. ಆದ್ರೆ ಇಲ್ಲಿ ತನ್ನ ಜನರನ್ನ ರಕ್ಷಿಸಲು ಬಂದ ಸಾರ್ವಭೌಮ ದೊರೆಯಾದ. ಆದ್ರೆ ಯಾವುದೇ ಯುಗ ಶಾಶ್ವತವಲ್ಲ ಅಲ್ವಾ? ದೈವಿಕ ಇಚ್ಛೆಯಿಂದ ಹುಟ್ಟಿದ ಆ ನಗರದ ಭವಿಷ್ಯ ಕೂಡ ದೈವದ ಕೈಯಲ್ಲೇ ಇತ್ತು. ದ್ವಾರಕೆಯ ಆ ಸುವರ್ಣಯುಗ ಕೂಡ ಒಂದು ದಿನ ಕೊನೆಯಾಗಬೇಕಿತ್ತು. ದಂತಕಥೆ ಏನ್ ಹೇಳುತ್ತೆ ಅಂದ್ರೆ, ಶ್ರೀಕೃಷ್ಣ ತನ್ನ ಅವತಾರವನ್ನ ಮುಗಿಸಿ ಈ ಭೂಲೋಕವನ್ನ ಬಿಟ್ಟು ಹೋದ ತಕ್ಷಣ ಯಾವ ಸಮುದ್ರ ದ್ವಾರಕೆಗೆ ಜಾಗ ಕೊಟ್ಟಿತ್ತೋ ಅದೇ ಸಮುದ್ರ ತಾನು ಕೊಟ್ಟ ಭೂಮಿಯನ್ನ ವಾಪಸ್ ಪಡ್ಕೊಳ್ತು. ಆ ಇಡೀ ಸ್ವರ್ಣ ನಗರಿ ನೀರಿನಲ್ಲಿ ಮುಳುಗಿಹೋಯ್ತು. ಎಷ್ಟೋ ಶತಮಾನಗಳ ಕಾಲ ಇದು ಬರೀ ಒಂದು ಕಥೆ ಅಂತಾನೆ ಎಲ್ರೂ ಅಂದುಕೊಂಡಿದ್ರು. ಆದರೆ ಆಧುನಿಕ ವಿಜ್ಞಾನ, ಪುರಾತತ್ವ ಶಾಸ್ತ್ರ ಈ ಕಥೆಗೆ ಒಂದು ಹೊಸ ತಿರುವು ಕೊಟ್ಟಿದೆ. ಪುರಾಣ ಮತ್ತು ಇತಿಹಾಸದ ನಡುವೆ ಇದ್ದ ಗೆರೆಯನ್ನೇ ಇದು ಅಳಿಸಿ ಹಾಕಿದೆ. ಇವತ್ತು ಗುಜರಾತ್ ಕರಾವಳಿಯ ಸಮುದ್ರ ದಾಳದಲ್ಲಿ ಸಿಕ್ಕಿರೋ ಈ ಅವಶೇಷಗಳು ಪೌರಾಣಿಕ ದ್ವಾರಕೆಯ ಕಥೆಗೆ ಒಂದು ಜೀವಂತ ಸಾಕ್ಷಿ ಒದಗಿಸುತ್ತೆ. ಇದು ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಈ ಒಂದು ಪೌರಾಣಿಕ ಕಥೆ ನಿಜವಾಗೋದಾದ್ರೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿರೋ ಇನ್ನೆಷ್ಟು ಸತ್ಯಗಳು ಹೊರಬರಲು ಕಾಯ್ತಿವೆ?